ಹಲೋ, ದಿಸ್ ಇಸ್ ರಾಹುಲ್. ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪರಿಷ್ಕೃತ ವೇಳಾಪಟ್ಟಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮೊದಲು 2026 ಏಪ್ರಿಲ್ 25ನೇ ತಾರೀಕಿಗೆ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಹಾಗಾಗಿ ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ 30ನೇ ತಾರೀಕು ಏಪ್ರಿಲ್ ಇಂದ ಪರೀಕ್ಷೆಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗಿದ್ದಾರೆ. ಒಂದೊಂದಾಗಿ ಈಗ PDF ಅಲ್ಲಿ ಯಾವ್ದಾವ್ದು ಎಕ್ಸಾಮ್ ಯಾವ್ಯಾವ ಡೇಟ್ ಇದೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎರಡನೇ ವೇಳಾಪಟ್ಟಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಎರಡನೇ ವೇಳಾಪಟ್ಟಿ ಇದು ಪರಿಷ್ಕೃತವಾಗಿರ್ತಕ್ಕಂಥದ್ದು. ರಿವೈಸ್ ಟೈಮ್ ಟೇಬಲ್ 30ನೇ ತಾರೀಕಿಗೆ ಕನ್ನಡ ಇದೆ, ಅರೇಬಿಕ್ ಇದೆ. ಅದಾದ ನಂತರ 2ನೇ ತಾರೀಕಿಗೆ ಮೇ 2ನೇ ತಾರೀಕು ಇಲ್ಲಿ 1ನೇ ತಾರೀಕು ಗ್ಯಾಪ್ ನೋಡಿದ್ವಿ. 2ನೇ ತಾರೀಕಿಗೆ ಐಚ್ಛಿಕ ಕನ್ನಡ, ತರ್ಕಶಾಸ್ತ್ರ, ಲೆಕ್ಕಶಾಸ್ತ್ರ, ರಸಾಯನಶಾಸ್ತ್ರ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಮುಂದೆ ನೋಡ್ತಾ ಹೋಗೋಣ. ಅದಾದ ನಂತರ ಭಾನುವಾರ 3ನೇ ತಾರೀಕು ರಜೆ ಇದೆ. 4ನೇ ತಾರೀಕು 5ನೇ ತಿಂಗಳು ಮೇ ಇಂಗ್ಲಿಷ್ ಎಕ್ಸಾಮ್ ಇದೆ. ಇವೆಲ್ಲ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಇರತಕ್ಕಂಥದ್ದು. ಅದಾದ ನಂತರ 5ನೇ ತಾರೀಕಿಗೆ ವ್ಯವಹಾರ ಅಧ್ಯಯನ ಇದೆ, ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ. 6ನೇ ತಾರೀಕಿಗೆ ಅರ್ಥಶಾಸ್ತ್ರ, ಜೀವಶಾಸ್ತ್ರ. 7ನೇ ತಾರೀಕಿಗೆ ಗಣಿತ, ಇತಿಹಾಸ, ಗೃಹ ವಿಜ್ಞಾನ ಅಂತ ನೋಡಬಹುದು ನಾವು. ಅದಾದ ನಂತರ 8ನೇ ತಾರೀಕಿಗೆ ರಾಜ್ಯಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನ. ಇವಿಷ್ಟ ಆಯ್ತಾ. ಅದಾದ ನಂತರ ನೆಕ್ಸ್ಟ್ 9ನೇ ತಾರೀಕು ಭೂಗೋಳಶಾಸ್ತ್ರ, ಮನಃಶಾಸ್ತ್ರ, ಭೂಗರ್ಭಶಾಸ್ತ್ರ, ಮೂಲಗಣಿತ. 10ನೇ ತಾರೀಕು ಭಾನುವಾರ ರಜೆ ಇದೆ. ನೆಕ್ಸ್ಟ್ 11ನೇ ತಾರೀಕು ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ. 12ನೇ ತಾರೀಕು ಹಿಂದಿ. 13ನೇ ತಾರೀಕು ಮರಾಠಿ, ಮಲಯಾಳಂ, ತೆಲುಗು, ತಮಿಳು, ಉರ್ದು, ಫ್ರೆಂಚ್ ಮತ್ತು ಸಂಸ್ಕೃತ ಇದೆ. ನೆಕ್ಸ್ಟ್ ನೋಡೋದಾದ್ರೆ 13ನೇ ತಾರೀಕಿಗೆ ಹಿಂದೂಸ್ತಾನಿ ಸಂಗೀತ, ಎಲೆಕ್ಟ್ರಾನಿಕ್ ಮತ್ತು ಯಂತ್ರಾಂಶ ಮತ್ತು ನೆಕ್ಸ್ಟ್ ಉಡುಪುಗಳ ತಯಾರಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ, ಬ್ಯೂಟಿ ಅಂಡ್ ವೆಲ್ನೆಸಸ್. ನೆಕ್ಸ್ಟ್ ಇಲ್ಲಿ ಸೈನ್ ನೋಡಬಹುದು. ಇದು ಅಫಿಷಿಯಲಿ ರಿಲೀಸ್ ಆಗಿರ್ತಕ್ಕಂಥದ್ದು. 13th ಏಪ್ರಿಲ್ ನೋಡೋದಾದ್ರೆ ಕನ್ನಡ ಮತ್ತು ಅರೇಬಿಕ್ ಇದೆ. ಸೆಕೆಂಡ್ ಆಪ್ಷನಲ್ ಕನ್ನಡ, ಲಾಜಿಕ್, ಅಕೌಂಟೆನ್ಸಿ. ನೆಕ್ಸ್ಟ್ ನೋಡೋದಾದ್ರೆ ಕೆಮಿಸ್ಟ್ರಿ. 4th ಇಂಗ್ಲಿಷ್ ಇದೆ. 5th ಬಿಸ್ನೆಸ್ ಸ್ಟಡಿ as well as the physics education. 6th economics and biology. 7th history, mathematics, home science. 8th political science, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಂತ ನೋಡಬಹುದು. ನೆಕ್ಸ್ಟ್ ನೋಡೋದಾದ್ರೆ 9th ಮೇ ಜಾಗ್ರಫಿ, ಸೈಕಾಲಜಿ, ಜಿಯಾಲಜಿ, ಬೇಸಿಕ್ ಮ್ಯಾಥ್ಸ್ ಇದೆ. ನೆಕ್ಸ್ಟ್ 11ನೇ ತಾರೀಕಿಗೆ ಸೋಶಿಯಾಲಜಿ, ಸ್ಟಾಟಿಸ್ಟಿಕ್ಸ್. 12ನೇ ತಾರೀಕಿಗೆ ಹಿಂದಿ. 13ನೇ ತಾರೀಕಿಗೆ 13th ಮೇ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು. ನೆಕ್ಸ್ಟ್ ನೋಡೋದಾದ್ರೆ ಸಂಸ್ಕೃತ್ ಅಂಡ್ ಫ್ರೆಂಚ್. 13ನೇ ತಾರೀಕಿಗೆ 30th ಮೇ ಹಿಂದೂಸ್ತಾನಿ ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್. ನೆಕ್ಸ್ಟ್ ಅಪ್ಲಯನ್ಸಸ್, ಮೆಟ್ರಸ್ ಅಂಡ್ ಹೋಮ್ ಫರ್ನಿಶಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್ಸ್ ಅಂಡ್ ಹೆಲ್ತ್ ಕೇರ್ ಆಸ್ ವೆಲ್ ಆಸ್ ಬ್ಯೂಟಿ ಅಂಡ್ ವೆಲ್ನೆಸ್. ಇಷ್ಟೊಂದು ಸಬ್ಜೆಕ್ಟ್ ನೋಡಿದ್ವಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಸರ್ ಇನ್ನೂ ಏನು ಓದೇ ಇಲ್ಲ, ನಾನು ತುಂಬಾ ಭಯ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ನಾನು ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ, ಹೇಗಾದ್ರೂ ಮಾಡಿ ನಾನು ಪಾಸ್ ಮಾಡಿ ಅಂತ ನೋಡು. ನಾನು ಹೇಳ್ತೀನಿ ಈಗ ನೀವ್ ಏನ್ ಮಾಡ್ಬೇಕಂತ. ಇಲ್ಲಿ ರಾಹುಲ್ ಬಿಡ್ನಾಳ್ ಅಂತ ಚಾನಲ್ ಇದೆ, ಓಪನ್ ಮಾಡ್ಕೊಳ್ಳಿ. ಚಾನಲ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ, ಆಲ್ರೆಡಿ ಪಿನ್ ಕಮೆಂಟ್ ಅಲ್ಲಿ ನಾನು ಪಿನ್ ಮಾಡಿದೀನಿ. ಇಲ್ಲೆಲ್ಲ ನೋಡ್ಕೊಂಬಿಡಿ. ಎಲ್ಲಾ PDF ಆಗಿರ್ಬೋದು. ಕ್ಲಾಸ್ ನೋಡಿ, ಫಸ್ಟ್ ಕ್ಲಾಸ್ ನೋಡ್ಕೊಂಡ್ಬಿಟ್ಟು ನೀವು ಅದನ್ನ ಓದ್ಕೊಂಡ್ಬಿಟ್ರೆ ಆಗತ್ತೆ. ಕನ್ನಡ ಮೇಲೆ ಯಾವ ವಿಡಿಯೋ ಕೊಟ್ಟಿದ್ದೀನಿ ಅದ್ರ ಲಿಂಕ್ ಇಲ್ಲಿದೆ. ಈ ವಿಡಿಯೋಗಳನ್ನ ನೀವು ನೋಡಿದ್ರೆ ಅದ್ರ ಕೆಳಗಡೆನೆ ಕಮೆಂಟ್ ಅಲ್ಲಿ ನಾನು PDF ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಇಷ್ಟನ್ನ ನೀವು ಮಾಡ್ಬೇಕಾಗಿರುತ್ತೆ. ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಕಾಮರ್ಸ್, ಆರ್ಟ್ಸ್, ಸೈನ್ಸ್ 3 ಜನಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟನ್ನ ಮಾಡಿ ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಅದಾದ ನಂತರ ಕನ್ನಡ ಬಿಟ್ಟ ಸರ್ ಎಷ್ಟು ಓದ್ಬೇಕು ಅಷ್ಟೇ ಕೊಟ್ಟಿದ್ದೀನಿ ನಾನು. ಇಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀನಿ, ವಿಡಿಯೋಗಳ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ನೀವು ಇಷ್ಟನ್ನು ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಆಲ್ರೆಡಿ ನಾವು PDF ಅಲ್ಲಿ ಇರ್ತಕ್ಕಂಥ ಎಲ್ಲಾ ಡೇಟ್ ಗಳನ್ನ ಅಬ್ಸರ್ವ್ ಮಾಡಿದ್ವಿ. ಬಟ್ ಒಂದಂತೂ ನಿಜ, ಯಾರು ಇನ್ನೂ ಏನು ಓದಿಲ್ಲ, ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಕನ್ನಡ ಆಗಿರ್ಬೋದು, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ, ಯಾವ್ದಾದ್ರು ಸಬ್ಜೆಕ್ಟ್ ಆಗಿರ್ಲಿ, ಡೋಂಟ್ ವರಿ ಅಬೌಟ್ ದಟ್. ನಮ್ಮ ಚಾನಲ್ ಅನ್ನ ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ಯಾವ ವಿಡಿಯೋ ನೋಡ್ಬೇಕು ನೀವಂತ ಅನ್ನೋದನ್ನ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಎಲ್ಲಾ ವಿಡಿಯೋಗಳನ್ನ ನೋಡಿ. ಅದ್ರ ಕೆಳಗಡೆನೆ ಆ ವಿಡಿಯೋ ಕೆಳಗಡೆನೆ ನೋಟ್ಸ್ ಲಿಂಕ್ ಇರುತ್ತೆ. ಅದಷ್ಟನ್ನ ನೀವು ಓದ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾ ಅಂದ್ರೆ ಹೆಲ್ಪ್ ಆಗುತ್ತೆ. ನಡೀರಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ.